ಪ್ರಿಂಟ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ 50 ml ಎಕ್ಸ್ಟ್ರಾ ಕೂಡ ಇಲ್ಲ. ಹಾಗಾಗಿ ಇವತ್ತಿಂದನೇ ಜಾಸ್ತಿ ಯಾಕೆ ತಗೋತಾ ಇದ್ದಾರೆ ಅಂತ, ಜೊತೆಗೆ ಅಲ್ಲಿ ಯಾವ ರೀತಿಯಾದಂತ ಸಿಚುವೇಶನ್ ಇದೆ, ಏನ್ ಹೇಳ್ತಾರೆ? ಶ್ವೇತಾ, ಹಾಸನದಲ್ಲೂ ಸಹ ಹಾಲಿನ ದರ ಹೆಚ್ಚಳ ಆಗಿದೆ. 2 ರೂಪಾಯಿ 1 ಲೀಟರ್ ಮೇಲೆ ಹೆಚ್ಚಳ ಆಗಿರೋದ್ರಿಂದ ಗ್ರಾಹಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಈ ಹಾಸನದ ಹಾಲಿನ ಮಿಲ್ಕ್ ಪಾರ್ಲರ್ ಬಳಿ ಇದ್ದೇವೆ. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಬೆಳಗ್ಗೆಯಿಂದಲೂ ಸಹ ಹಾಲನ್ನು ಕೊಂಡ್ಕೊಳ್ತಾ ಇದ್ದಾರೆ ಜನ. ಆದರೆ 1 ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟು ಹಾಲನ್ನು ಪಡಿತಾ ಇದ್ದಾರೆ. ಇಲ್ಲಿ ಅದರ ರೇಟ್ ಈಗಾಗಲೇ ಪ್ರಿಂಟ್ ಆಗಿ ಬಂದಿರೋ ಹಾಲನ್ನು ಸಹ ಪಡಿತಾ ಇದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪ ಇಲ್ಲ. ಆದರೆ ಹಾಲಿನ ದರ ದಿಢೀರ್ 2 ರೂಪಾಯಿ ಹೆಚ್ಚಳ ಆಗಿದ್ದರಿಂದ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಹಾಸನದ ಜನರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ ಈಗ. ಮೇಡಮ್, ಈಗ ಹಾಲಿನ ದರ ದಿಢೀರ್ ಹೆಚ್ಚಳ ಆಗಿರ್ತಕ್ಕಂಥದ್ದು, ಪ್ರತಿನಿತ್ಯ ಎಲ್ಲ ಅಡುಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹಾಲು, ಇದ್ರ ಬಗ್ಗೆ ಏನು ಹೇಳಿ? ನಿಜವಾಗ್ಲೂ ಹೇಳ್ತೀನಿ, ನಾವೇನಾರು ಉಸಿರಾಡ್ತಿದೀವಿ, ನಾವು ಜೀವನ ಮಾಡ್ತಿದೀವಿ, ಜೀವಂತವಾಗಿದ್ದೀವಿ ಅಂದ್ರೆ ಅದಕ್ಕೆ ಹಾಲು ಬೇಕೇ ಬೇಕು. ಹಾಲಿನ ದರನ ಹಿಂಗೆ ದಿನೇ ದಿನೇ ಇವ್ರು ಹೆಚ್ಚು ಮಾಡೋದು ಹೆಂಗ್ ಸಾಧ್ಯ? ಯಾವ ನ್ಯಾಯ ಇವ್ರದು? ಮಗು ಆಗ ಹುಡ್ತದಲ್ಲ ಮಗು, ಆ ಮಗುಗೆ ಅಮ್ಮ ಇಲ್ದಿರೋ ಚಿಂತೆ ಇಲ್ಲ, ಹಾಲು ಬೇಕು. ಇಂಥ ಒಂದು ಆಹಾರದ, ಇಂಥ ಒಂದು ಮನುಷ್ಯ ಜೀವನದ ಮುಖ್ಯವಾದ ಅಂಗ ಅಂತಾನೆ ಹೇಳ್ಬೇಕು. ಇಂಥ ಒಂದು ಹಾಲನ್ನ ರೇಟನ್ನ ಇವ್ರು ಹೆಂಗ್ ಜಾಸ್ತಿ ಮಾಡ್ತಾರೆ? ಈ ಕಡೆ ನೋಡಿದ್ರೆ ಫ್ರೀ ಅಂತಾರೆ, ಈ ಕಡೆ ನೋಡಿದ್ರೆ ಹಾಲಿನ ದರ ಹೆಚ್ಚು ಮಾಡ್ತಾರೆ. ಈಗ ಮಳೆಗಾಲ ಕೂಡ ಇದೆ. ಈಗ ಮಳೆಗಾಲ ಇರೋದ್ರಿಂದ ಮಕ್ಳುಗಳು ಸರಿಯಾಗಿ ಊಟನೇ ಮಾಡೋದಿಲ್ಲ. ಅವಕ್ಕೆ ಹಾಲು ಕುಡಿಸ್ ಕಳಿಸ್ಬೇಕು, ತಿನ್ನೋದಿಲ್ಲ. ಅರ್ಜೆಂಟಾಗಿ ಹಾಲು ಕುಡಿಸಿದ್ರು ನನ್ನ ಮಕ್ಳಿಗೆ ಶಕ್ತಿ ಬರುತ್ತೆ ಅಂತ ಹೇಳಿ ಅವ್ರು ಹಾಲು ಕುಡಿಸ್ ಕಳಿಸ್ತಾರೆ. ಅದ್ರ ಜೊತೆಗೆ ಹಾಲಿಂದು, ಮೊಸರಿಂದು ಆಹಾರ ಅಂದ್ರೆ ಸಿಹಿ ತಿಂಡಿಗಳಿರ್ಬೋದು, ಪ್ರತಿಯೊಂದ್ರಲ್ಲೂ ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಫಿ ಇರ್ಬೋದು, ಟೀ ಇರ್ಬೋದು. ಯಾಕೆಂದ್ರೆ ಹಾಲಿನ ದರ ಜಾಸ್ತಿ ಆದ ತಕ್ಷಣ ಬೇರೆ ದರಗಳೆಲ್ಲ ಜಾಸ್ತಿ ಆಗ್ತವೆ. ಹಾಗೇನೆ ಈ ಪೆಟ್ರೋಲ್ದು ಕೂಡ ಇವರು ಜಾಸ್ತಿ ಮಾಡಿದ್ರು, ಮದ್ಯಪಾನ ಜಾಸ್ತಿ ಮಾಡಿದ್ದಾರೆ. ಈ ಕಡೆ ಫ್ರೀ 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 ಅಂತಾರೆ, ಈ ಕಡೆ ಜಾಸ್ತಿ ಮಾಡ್ತಾರೆ. ಏನಕ್ಕೂ ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾರೆ. ಹಾಗೇನೆ ರೇಷನ್ ಕಾರ್ಡು, ರೇಷನ್ ಇದು 2 ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ರು. ಅವಾಗೇನು ಅವ್ರ ಎಲೆಕ್ಷನ್ ಅಲ್ಲಿ 2 ಸಾವಿರನ ನಿಮ್ಗೆ ಕಾರ್ಡ್ ತಗೊಬನ್ನಿ, ಅದ್ ತಗೊಬನ್ನಿ, ಇದ್ ತಗೊಬನ್ನಿ ಅಂತ ಹೇಳಿದ್ರ. 2 ಸಾವಿರ ಕೊಡ್ತೀವಿ ಅಂದ್ರು. ಈಗ ನೋಡಿದ್ರೆ ರೇಷನ್ ಕಾರ್ಡ್ ಇರ್ಬೇಕು ಅಂತಾರೆ. ರೇಷನ್ ಕಾರ್ಡ್ ಇಲ್ದಾರು ಈಗ ರೇಷನ್ ಕಾರ್ಡ್ ಕೆಲವು ಸಾರಿ ಕಳೆದೋಗಿರುತ್ತೆ ಅಥವಾ ಇನ್ನೊಂದಾಗಿರುತ್ತೆ ಅಂತಾರೆಲ್ಲ. ರೇಷನ್ ಕಾರ್ಡ್ ಮಾಡ್ಸಕೋರು ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿಗೆ ಅಂತ ಬಿಡ್ತಾರೆ, 1 ಗಂಟೆ ಅರ್ಧ ಗಂಟೆ ಬಿಡ್ತಾರೆ. ಹಾಲಿನ ದರ ಹೆಚ್ಚಳ ಆಗಿರೋದ್ರಿಂದ ಎಷ್ಟು ತೊಂದರೆ ಆಗಿದೆ? ಮತ್ತೋರ್ವ ಮಹಿಳೆಯನ್ನು ಮಾತಾಡಿಸ್ತೇನೆ. ಮೇಡಮ್, ಈಗ ಹಾಲಿನ ದರ ಹೆಚ್ಚಳ ಆಗಿದೆ, ಇದ್ರ ಬಗ್ಗೆ ಏನಂತೀರ? ಸರ್, ಪ್ರತಿನಿತ್ಯ ಬಳಸೋದು ಹಾಲು. ಹುಟ್ಟಿದ ಮಗುವಿಂದ ವಯಸ್ಸಾದ ಮುದುಕರವರೆಗೂ ಹಾಲು ಮೊಸರು ಬೇಕೇ ಬೇಕು. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಹಾಲಿಲ್ದೆ ಒಂದಿನ ಊಟ ಇಲ್ಲದೆ ಬದುಕಬಹುದು. ಹಾಲಿಲ್ದೆ ಮಕ್ಕಳನ್ನು ಸಾಕಾಗಲ್ಲ, ವಯಸ್ಸಾದವ್ರನ್ನು ಇದು ಮಾಡೋದಿಕ್ಕಾಗಲ್ಲ. ಆದ್ರಿಂದ ಹಾಲಿನ ದರ ಹೆಚ್ಚಳ ಆಗಿರೋದು ತುಂಬಾ ತೊಂದರೆ ಆಗುತ್ತೆ. ಈಗ ಕೂಲಿ ಕಾರ್ಮಿಕರು 2 ರೂಪಾಯಿ ಉಳಿದ್ರೆ ಸಾಕು ಅಂತ ಯೋಚನೆ ಮಾಡ್ತಿರ್ತೀವಿ. ವೆಹಿಕಲ್ಸ್ ಇಂದು, ಪೆಟ್ರೋಲು ಅಷ್ಟೇ. ಒಂದ್ ದಿನಕ್ಕೆ ಎಷ್ಟೆಲ್ಲ ಇದು ಮಾಡ್ತೀವಿ. ನೀವು ಹೆಚ್ಚಳ ಮಾಡಿರೋದು ತುಂಬಾ ತೊಂದರೆ ಆಗುತ್ತೆ. ಇದನ್ನ ಕಡಿಮೆ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಸರ್ ಹೇಳೋದಕ್ಕೆ. ಮತ್ತೋರ್ವ ಸ್ಥಳೀಯರಿದ್ದಾರೆ, ಅವ್ರಿಗೆ ಮಾತಾಡ್ತಾರೆ. ನನ್ಗೆ ಗೊತ್ತುಕೊಡಿ ಸರ್. ದನ ಕರ ಹಾಲು ಮೊಸರು ಅಂತ ಹೇಳುತ್ತೆ ಸರ್ಕಾರ. ಮತ್ತೊಂದು ಕಡೆ ಈ ರೀತಿ ಹಾಲಿನ ದರವನ್ನು ಹೆಚ್ಚಳ ಮಾಡುವ ಮೂಲಕ ನಮಗೆ ಸಾಕಷ್ಟು ತೊಂದರೆ ಉಂಟಾಗ್ತದೆ ಅನ್ನೋ ಆಕ್ರೋಶದ ನುಡಿಗಳನ್ನ ಹಾಸನದ ಜನರು ಹೇಳ್ತಿದ್ದಾರೆ. ಪ್ರತಿಮಾ. ಎಸ್ ಹರೀಶ್, ಹಾಗೇನೆ ಪ್ರಮುಖವಾಗಿ